ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಎಡೆಬಿಡದೆ ಸುರಿದಿದೆ ಮಳೆ. ಅದರ ಪರಿಣಾಮ ಗುಡ್ಡ ಕುಸಿತವಾಗಿದೆ ಅಂತಿದ್ದಾರೆ. ಸೋಮವಾರಪೇಟೆಯ ಶಾಂತಳ್ಳಿ ಮತ್ತು ಜೇಡಿಗುಂಡಿಯಲ್ಲಿ ಘಟನೆಯಾಗಿದೆ. ಮಣ್ಣು ತೆರವು ಮಾಡಿದ್ದಾರೆ ಈಗ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ. ಸ್ಥಳೀಯರ ಅಲ್ಲೊಂದಿಷ್ಟು ಹೆಲ್ಪ್ ಮಾಡ್ತಾರೆ, ಅನುಕೂಲ ಆಗುತ್ತೆ. ಇಲ್ಲದಿದ್ರೆ ಕಷ್ಟ ಆಗ್ಬಿಡುತ್ತೆ. ಮಳೆಗಾಲದಲ್ಲಿ ಮಳೆ ಆಗಲಾರ್ದು ಇನ್ನು ಯಾವಾಗ ಮಳೆ ಆಗಬೇಕು? ಮಳೆ ಸುರಿತಾ ಇದೆ ಧೋ ಅಂತ ಹೇಳಿ. ನಾವು ಮನುಷ್ಯರು ಮಾಡ್ಕೊಂಡಿರುವಂಥ ಎಡವಟ್ಟುಗಳು, ಪ್ರಕೃತಿಯ ವಿರುದ್ಧವಾಗಿ ಹೋಗಿ ಗುಡ್ಡ ಕೊರೆದು ಮನೆಗಳನ್ನೆಲ್ಲ ಕಟ್ಕೊಂಡ್ರೆ ಇನ್ನೇನಾಗುತ್ತೆ? ಮಣ್ಣು ಸಡಿಲಾಗಿರುತ್ತೆ. ಮರಗಳನ್ನು ಕಟಾವು ಮಾಡಿದ್ರೆ ಇನ್ನೇನಾಗುತ್ತೆ? ಬೇರೆ ಮಣ್ಣನ್ನು ಹಿಡ್ಕೊಂಡು ಕೂತ್ಕೊಳ್ಬೇಕು. ಬೇರೆ ಇಲ್ಲದೆ ಇದ್ದರೆ ಮಣ್ಣು ಹೆಂಗೆ ಗಟ್ಟಿಯಾಗಿ ನಿಂತ್ಕೋಬೇಕು? ಅದರಲ್ಲೂ ಕೂಡ ಈ ಇದ್ರ ಮಣ್ಣು ಅಂತ ಕರೀತಾರೆ, ಅದನ್ನು ಮಟ್ಟಿ ಮಣ್ಣು ಅಂತ ಹೇಳಿ. ಈ ಕಡೆಗೆ ಏನು ಕರೀತಾರೋ ಗೊತ್ತಿಲ್ಲ. ಅದನ್ನು ತುಂಬ ಸಡಿಲವಾಗಿರುತ್ತೆ, ಗಟ್ಟಿಯಾಗಿ ಹಿಡ್ಕೊಳ್ಳೋಕ್ಕಾಗಲ್ಲ. ಜೇಡಿ ಮಣ್ಣೆಲ್ಲ ಆದರೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಇವೆಲ್ಲ ಹಿಡ್ಕೊಳ್ಳಲ್ಲ, ಸಡಿಲ ಇರುತ್ತೆ. ಮರಗಳಿದ್ರೆ ಮಾತ್ರ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಇಲ್ಲದೆ ಇದ್ದರೆ ಇಲ್ಲ. ಈ ಕುಸಿದಿದೆ, ಮನೆಗಳಿಗೆಲ್ಲ ಹೀಗೆ ಆಗ್ತಾ ಇದೆ. ಆ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿನ್ನೆ ಫೋನ್ಗಳು ಬರ್ತಾ ಇತ್ತು. ಹೊನ್ನಾವರದ ಬಳಿಯೆಲ್ಲ ಇಡೀ ದೊಡ್ಡ ಕುಸಿತವೇ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ. ಇನ್ನೇನು ಅನಾಹುತ ಮಾಡುತ್ತೋ ಗೊತ್ತಿಲ್ಲ. ಮರಗಳೆಲ್ಲ ಧರೆಗುರುಳಿವೆ. ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ರಸ್ತೆ ಮಾಡೋಕ್ಕೋಸ್ಕರ ಪಕ್ಕದಲ್ಲಿರುವಂಥ ಮರಗಳನ್ನು ಶೋ ಪೀಸ್ ಥರ ಇಟ್ಟಿರ್ತಾರೆ. ಬೆಟ್ಟಗಳನ್ನು ಕಡಿದ್ಬಿಟ್ಟು ಮರ ಮಾತ್ರ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅವ್ರು ಬೇರೆ ಇರಲ್ಲ. ಮೇಲ್ಗಡೆಗೆ ಮಾತ್ರ ಮರ. ಮಳೆ ಬಂದಾಗ ಇನ್ನೇನಾಗುತ್ತೆ? ದೋ ಅಂತ ಬೀಳುತ್ತೆ. ಪುಣ್ಯ ಯಾರಿಗೂ ಏನೂ ಆಗಿಲ್ಲ ಅಲ್ಲಿ.